ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ದಿವ್ಯ ಬಲಿ ಪೂಜೆಯಲ್ಲಿ ಇನ್ಫೆಂಟ್ಸ್ ಜೀಸಸ್ ಶಾಲೆಯು ತಮ್ಮ 40ನೇ ವರ್ಷದ ಅಂಗವಾಗಿ ಬೇಡದ ಬಳಿ ಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಅಂತೆಯೇ ದಿವಂಗತರಾದ ಸಗಯರಾಜ್, ತೆರೇಸಾ ಎಂ ಜೋಸೆಫ್, ದೇವಿಶ್ ಇವರ ಆತ್ಮಶಾಂತಿಗಾಗಿ ಅರ್ಪಿಸಿ ನಾವು ಬೇಡೋಣ. ಮತ್ತು ನಿತ್ಯದಾರ ಮಾತೆಗೆ ಕೃತಜ್ಞ ಬಳಿ ಪೂಜೆಯಾಗಿ ರೆಜಿನಾ ಮತ್ತು ಕುಟುಂಬದವರು ತಮ್ಮ ವಿವಾಹದ ವಾರ್ಷಿಕೋತ್ಸವದ ಅಂಗವಾಗಿ ಕೃತಜ್ಞತೆ ಸಲ್ಲಿಸುವವರು ಸಂತೋಷ್ ಮತ್ತು ಲೀನಾ. ದೇವರಿಂದ ಪಡೆದ ಎಲ್ಲ ಆಶೀರ್ವಾದಕ್ಕಾಗಿ ಕೃತಜ್ಞತೆ ಸಲ್ಲಿಸುವವರು ಜಾರ್ಜ್ ಮತ್ತು ಜೆಸಿಂತಾ ಕುಟುಂಬದವರು. ಅಂತೆಯೇ ಕೃತಜ್ಞತೆ ಬಳಿ ಪೂಜೆ ಅರ್ಪಿಸುವವರು ಪ್ರಸಾದ್ ಸ್ಟೆಲ್ಲಾ ಇಮ್ಯಾನ್ಯುಯಲ್ ಕುಟುಂಬದವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭೇಸು ನಮಗೆ ನೀಡುವಂತಹ ಹೊಸ ಆದೇಶ, ನಿಮ್ಮಂತೆಯೇ ಪರರನ್ನು ಪ್ರೀತಿಸಿರಿ. ಪ್ರಭೇಸು ನಮ್ಮೆಲ್ಲರನ್ನೂ ಅಪರಿಮಿತವಾಗಿ ಪ್ರೀತಿಸಿ ತಮ್ಮ ಜೀವನ ನಮಗೆ ಅರ್ಪಿಸಿದ್ದಾರೆ. ಅದರ ಪ್ರತೀಕವಾಗಿ ನಾವು ಅರ್ಪಿಸುವಂತಹ ನೆರವೇರಿಸುವ ಈ ದಿವ್ಯ ಬಲಿ ನಮ್ಮಲ್ಲಿ ಆ ಪ್ರೀತಿಯನ್ನು ಬಲಪಡಿಸಲಿ. ಪ್ರೀತಿಯ ಪ್ರತೀಕಗಳಾಗಿ ನಾವು ಬಾಳಲು ಪ್ರಾರ್ಥಿಸುತ್ತಾ, ನಮ್ಮಲ್ಲಿರುವಂತಹ ಕುಂದುಕೊರತೆಗಳಿಗಾಗಿ ಪಶ್ಚಾತ್ತಾಪಡುತ್ತಾ ದಯಾಮಯ ದೇವರ ಕ್ಷಮಾಪಣೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪಾಸ್ಕ ರಹಸ್ಯವನ್ನು ನಿರಂತರವು ನಮ್ಮಲ್ಲಿ ಪರಿಪೂರ್ಣಗೊಳಿಸಿರಿ. ಪವಿತ್ರ ದೀಕ್ಷಾ ಸ್ಥಾನದ ನವೀಕರಿಸಲು ನೀವಿಚ್ಛಿಸಿದವರು ನಿಮ್ಮ ಆಶ್ರಯದ ಸಂರಕ್ಷಣೆಯಲ್ಲಿ ಫಲಪ್ರದರಾಗಿ ಅನಂತ ಜೀವದ ಆನಂದಕ್ಕೆ ಬಂದು ಸೇರುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ದೆರ್ಬೆಯಲ್ಲಿ ಪೌಲ ಮತ್ತು ಬಾರ್ನಬ ಶುಭ ಸಂದೇಶವನ್ನು ಸಾರಿ ಅನೇಕರನ್ನು ಭಕ್ತ ವಿಶ್ವಾಸಿಗಳನ್ನಾಗಿ ಮಾಡಿಕೊಂಡರು. ಅನಂತರ ಅಲ್ಲಿಂದ ಲುಸ್ತ್ರಕ್ಕೂ ಇಕೋನಿಯಕ್ಕೂ ಅಂತಿಯೋಕ್ಯಕ್ಕೂ ಹಿಂದಿರುಗಿ ಬಂದರು. ಅಲ್ಲಿ ಭಕ್ತಾದಿಗಳನ್ನು ದೃಢಪಡಿಸಿ ವಿಶ್ವಾಸದಲ್ಲಿ ನಿಷ್ಠರಾಗಿರುವಂತೆ ಪ್ರೋತ್ಸಾಹಿಸಿದರು. ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ ಎಂದು ಬೋಧಿಸಿದರು. ಇದಲ್ಲದೆ ಪ್ರತಿಯೊಂದು ಕ್ರೈಸ್ತ ಸಭೆಗೂ ಪ್ರಮುಖರನ್ನು ನೇಮಿಸಿದರು. ಪ್ರಾರ್ಥನೆ ಮತ್ತು ಉಪವಾಸ ಮಾಡಿ ತಾವು ಅಚಲವಾಗಿ ನಂಬಿದ್ದ ಪ್ರಭುವಿಗೆ ಅವರನ್ನು ಒಪ್ಪಿಸಿದರು. ಇದಾದ ಮೇಲೆ ಪಿಸಿದಿಯ ಪ್ರದೇಶವನ್ನು ದಾಟಿ ಫಾಂಫಿಲಿಯ ಎಂಬಲ್ಲಿಗೆ ಬಂದರು. ಪೆರ್ಗದಲ್ಲಿ ಶುಭ ಸಂದೇಶವನ್ನು ಸಾರಿ ಅತ್ತಾಲಿಯ ಎಂಬಲ್ಲಿಗೆ ಹೋದರು. ಅಲ್ಲಿಂದ ನೌಕಾಯಾನ ಮಾಡಿ ಅವರು ಅಂತಿಯೋಕ್ಯಕ್ಕೆ ಮರಳಿದರು. ಈವರೆಗೆ ಮಾಡಿ ಮುಗಿಸಿದ್ದ ಸೇವಾ ಕಾರ್ಯಕ್ಕಾಗಿ ಅವರು ದೇವರ ಕೃಪಾಶ್ರಯಕ್ಕೆ ಮೊದಲು ಸಮರ್ಪಿತರಾದದ್ದು ಇಲ್ಲಿಯೇ. ಇಲ್ಲಿಗೆ ತಲುಪಿದ ಕೂಡಲೇ ಅವರು ಕ್ರೈಸ್ತ ಸಭೆಯನ್ನು ಒಟ್ಟುಗೂಡಿಸಿದರು. ದೇವರು ತಮ್ಮೊಡನೆ ಇದ್ದು ಸಾಧಿಸಿದೆಲ್ಲವನ್ನೂ ವರದಿ ಮಾಡಿದರು. ಅದು ಅಲ್ಲದೆ ದೇವರು ಅನ್ಯ ಧರ್ಮೀಯರಿಗೆ ವಿಶ್ವಾಸದ ದ್ವಾರವನ್ನು ಹೇಗೆ ತೆರೆದರೆಂದು ವಿವರಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ. ಪ್ರಭು, ನಿನ್ನನ್ನು ಸ್ತುತಿಪುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಶ್ಲೋಕ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ. ದೇವಾನಂದೊಡೆಯ ಮಾಡುವೆ ನಿನ್ನ ಗುಣಗಾನ.
ಪ್ರಕಟಣಾ ಗಂಟದಿಂದ ಇಂದಿನ ಎರಡನೆಯ ವಾಚನ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು. ಸಮುದ್ರವು ಇನ್ನಿಲ್ಲವಾಯಿತು. ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ. ಅದು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಅಲಂಕೃತಳಾದ ಮಧುವಣಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. ಆಗ ಸಿಂಹಾಸನದ ಕಡೆಯಿಂದ ಬಂದ ಮಹಾಧ್ವನಿ ಇಂತೆಂದಿತು: ಇಗೋ, ಮಾನವರ ಮಧ್ಯೆಯೇ ಇದೆ ದೇವಾಲಯ. ಆತನವರೊಡನೆ ವಾಸಿಸುವವನು, ಅವರಾತನಿಗೆ ಪ್ರಜೆಗಳಾಗುವರು. ದೇವರೇ ಅವರುಗಳ ಜೊತೆಗಾರ. ಆತನಲ್ಲದೆ ಅವರಿಗಿಲ್ಲ ಬೇರಾವ ದೇವ. ಒರೆಸುವನಾತ ಅವರ ಕಂಬನಿಯನ್ನೆಲ್ಲ. ಇರದಿನ್ನು ಸಾವು ನೋವು ಅವರಿಗೆಲ್ಲ. ಇರವು ಶೋಕ ದುಃಖಗಳಾವುವು. ಮರೆಯಾಗಿ ಹೋದವು ಇಂದಿನದೆಲ್ಲವೂ. ಸಿಂಹಾಸನ ರೂಢನಾಗಿದ್ದವನು ಆಗ, ಇಗೋ, ನಾನೆಲ್ಲವನ್ನು ಹೊಸದಾಗಿಸುತ್ತೇನೆ ಎಂದನು. ಅಲ್ಲದೆ ಅವನು, ಇದನ್ನು ನೀನು ಬರೆ, ಈ ಮಾತುಗಳು ಸತ್ಯವಾದುವು ಹಾಗೂ ವಿಶ್ವಾಸ ಅರ್ಹವಾದವು ಎಂದು ಹೇಳಿದನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೂದನು ಹೊರಟು ಹೋದ ಮೇಲೆ ಯೇಸು ಸ್ವಾಮಿ ಹೀಗೆಂದರು: ಈಗ ನರಪುತ್ರನು ಮಹಿಮೆ ಪ್ರಕಟವಾಗುವುದು. ಆತನಲ್ಲಿ ದೇವರ ಮಹಿಮೆಯೂ ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು. ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ: ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ
ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಸಂಸ್ಥೆಯಾಗಲಿ ಅಥವಾ ಹೋರಾಟವಾಗಲಿ, ಧಾರ್ಮಿಕ ಸಂಸ್ಥೆಯಾಗಲಿ ಅಥವಾ ವಿದ್ಯಾಸಂಸ್ಥೆಯಾಗಲಿ, ಪ್ರತಿಯೊಂದು ಸಂಘ ಸಂಸ್ಥೆಗಳು ಒಂದೊಂದು ಧ್ಯೇಯವನ್ನು ಹೊಂದಿವೆ. ಆ ಧ್ಯೇಯ ಅವರು ಮಾಡುವಂತಹ ಸೇವೆ ಅಥವಾ ಕಾರ್ಯವನ್ನು ಸೂಚಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂತೆಯೇ ನಾವು ಸತ್ಯವೇದವನ್ನು ನೋಡಿದಾಗ ಅಲ್ಲಿ ಕಾಣುವಂಥ ಫರಿಸಾಯರ ಸಂಘವು ಕೂಡ ಒಂದು ಧ್ಯೇಯದೊಂದಿಗೆ ಜೀವಿಸುತ್ತಿದ್ದರು. ಅದೇನೆಂದರೆ ಮೋಶೆ ಕೊಟ್ಟಂತಹ ಆಜ್ಞೆಗಳನ್ನು ಪಾಲಿಸುವುದು, ಅಂತೆಯೇ ಮೋಶೆ ಮುಖಾಂತರ ಹೇಳಿದಂತಹ ಧಾರ್ಮಿಕ ನಿಯಮಗಳನ್ನು ಪಾಲಿಸುವುದು ಅವರ ಜೀವನದ ಗುರಿಯಾಗಿತ್ತು, ಒಬ್ಬ ಯಹೂದ್ಯನ ಗುರಿ. ಸ್ನಾನಿಕ ಯೋವಾನರ ಶಿಷ್ಯರು ಕೂಡ ಸ್ನಾನಿಕ ಯೋವಾನನಿಂದ ಕಲಿತಿದ್ದು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರ ಬರುವಿಕೆಗಾಗಿ ಎದುರು ನೋಡುವುದು. ಯೇಸುವಿನ ಶಿಷ್ಯರಲ್ಲೂ ಕೂಡ ಧ್ಯೇಯ ಇತ್ತು. ಪ್ರಭುವೇ, ನಾವು ಹೇಗೆ ಪ್ರಾರ್ಥಿಸಬೇಕು ಎಂದು ಪ್ರಭುವಿನಲ್ಲಿ ಕೇಳಿದಾಗ ಅಪ್ಪ, ತಂದೆ ಎಂದು ಕರೆಯುವಂತಹ ಒಂದು ಜಪವನ್ನು, ಪ್ರಾರ್ಥನೆಯನ್ನು ಕಳಿಸಿದರು. ಮಾತ್ರವಲ್ಲ, ಇಂದಿನ ಶುಭ ಸಂದೇಶ ನಮ್ಮ ಮುಂದೆ ಇಡುವಂತಹ ಧ್ಯೇಯ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇದು ಪ್ರಭು ಯೇಸುವಿನ ಅಂದಿನ ಶಿಷ್ಯರಿಗೆ ಮಾತ್ರವಲ್ಲ, ಇಂದಿನವರೆಗೂ ಧರ್ಮಸಭೆಗೆ ಪ್ರಭು ಯೇಸು ನೀಡಿದಂಥ ಈ ಆದೇಶವನ್ನು ಪಾಲಿಸುತ್ತಾ ಬಂದಾಗ ಪ್ರತಿಯೊಬ್ಬರೂ ಪ್ರಭು ಯೇಸುವಿನ ಸಾತ್ವಿಕ ಶಿಷ್ಯರಾಗಿ ಬಾಳುತ್ತೇವೆ. ಆದರೆ ಪ್ರಿಯರೇ, ದೇವರು ಕೊಟ್ಟಂಥ ಈ ಆಜ್ಞೆಯನ್ನು ನಾವು ಪಾಲಿಸಿದರೆ ದೇವರ ಶಿಷ್ಯರು ಎನಿಸಿಕೊಳ್ಳುವುದು ಮಾತ್ರವಲ್ಲ, ಪ್ರಭು ಯೇಸು ನಮಗೆ ನೀಡಿರುವಂಥ ಆಶ್ವಾಸನೆಗಳು, ಸ್ವರ್ಗದಲ್ಲಿ ನಮಗಾಗಿ ಸಿದ್ಧಪಡಿಸುವಂತಹ ಸ್ಥಳ ದೊರಕುತ್ತದೆ. ಮಾತ್ರವಲ್ಲ, ಸ್ವರ್ಗದ ಭಾಗ್ಯ ನಮ್ಮದಾಗಿಸಿಕೊಳ್ಳಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಇಂದಿನ ಮೊದಲ ವಾಚನದಲ್ಲಿ ನಾವು ಕೇಳಿದಂತು. ಆದಿ ಧರ್ಮಸಭೆಯಲ್ಲಿ ಹೇಗೆ ಭಕ್ತ ವಿಶ್ವಾಸಿಗಳು ಜೀವಿಸಿದರು, ಆದಿ ಧರ್ಮಸಭೆ ಹೇಗೆ ಒಗ್ಗಟ್ಟಿನಲ್ಲಿ ಜೀವಿಸಿದರು, ಅದನ್ನು ಹುರಿದುಂಬಿಸುತ್ತಾ ಪ್ರೇಷಿತರು ತಮ್ಮ ಧರ್ಮ ಪ್ರಚಾರದ ಪ್ರಯಾಣದಲ್ಲಿ ಭಕ್ತ ವಿಶ್ವಾಸಿಗಳನ್ನು ಸಭೆ ಸೇರಿಸಿದರು ಎಂಬ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತದೆ. ಅವರೆಲ್ಲರೂ ಸಹ ಒಗ್ಗಟ್ಟಿನಿಂದ ವಿಶ್ವಾಸದಿಂದ ಪ್ರಾರ್ಥಿಸಿದರು, ಉಪವಾಸವಿದ್ದರು, ಒಬ್ಬರಿಗೊಬ್ಬರು ಸಹಾಯ ನೀಡುತ್ತಾ ಸಹಬಾಳ್ವೆಯನ್ನು ಜೀವಿಸಿದವರು. ಮಾತ್ರವಲ್ಲ, ಅವರ ಜೀವನ ಒಂದು ಆದರ್ಶ ಜೀವನವಾಗಿ ಬೆಳಗಿತು. ಇದಕ್ಕೆ ಮೂಲ ಅಥವಾ ಆಧಾರ ಅಥವಾ ಅವರ ಜೀವನಕ್ಕೆ ಧ್ಯೇಯ ಎಂದು ಹೇಳಬಹುದಾದರೆ ಪ್ರಭು ಬೋಧಿಸಿದಂತಹ ಈ ಒಂದು ಆಜ್ಞೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪುನರುತ್ಥಾನದ ಪ್ರಭು ಯೇಸು ಅವರ ಮಧ್ಯದಲ್ಲಿ ಕಾರ್ಯಗತಗೊಳಿಸುತ್ತಾ ಅವರೆಲ್ಲರನ್ನೂ ಒಮ್ಮನಸ್ಸಿನುಳ್ಳವರಾಗಿ ಮಾಡಿದ್ದು ಮಾತ್ರವಲ್ಲ, ಒಗ್ಗಟ್ಟಿನಿಂದ ಪ್ರೀತಿಯಲ್ಲಿ ಜೀವಿಸಲು ಅವರನ್ನು ಆಶೀರ್ವದಿಸಿದರು.
ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭೇಸು ತನ್ನ ಕಡೆಯ ಭೋಜನದಲ್ಲಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದ ಮೇಲೆ ನೀಡಿದಂಥ ಹೊಸ ಆಜ್ಞೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪ್ರಭೇಸು ಈ ಆಜ್ಞೆಯನ್ನು ನಮಗೆ ನೀಡಬೇಕಾದರೆ, ಪ್ರಭೇಸು ಈ ಹೊಸ ಆಜ್ಞೆ ಸತ್ಯವೇದಲ್ಲಿ ನಾವು ನೋಡೋ ಪ್ರಕಾರ ಮೋಶೆ ಮುಖಾಂತರ ನೀಡಿದಂಥ ಆಜ್ಞೆಗಳು, ಫರಿಸಾಯರು ಪಾಲಿಸಿದ ಧರ್ಮ ನಿಯಮಗಳು, ಅಥವಾ ಸ್ನಾನಕ್ಕೆ ಯೋವನರ ಶಿಷ್ಯರು ಪಾಲಿಸಿದಂತಹ ಧರ್ಮ ನಿಯಮಗಳು ಎಲ್ಲವನ್ನು ಒಗ್ಗೂಡಿಸಿ ಎಲ್ಲದಕ್ಕೂ ಮೂಲ ಆಧಾರವಾಗಿ ನೀಡಿದ ಹೊಸ ಆಜ್ಞೆ, ಎಲ್ಲವನ್ನು ಒಳಗೊಂಡಿರುವಂಥ ಆಜ್ಞೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಈ ಒಂದು ಆಜ್ಞೆಯನ್ನ ಪಾಲಿಸಿದರೆ ನಾವು ನಿಜವಾಗಿಯೂ ದೇವರ ಮಕ್ಕಳಾಗುವೆವು. ಇದನ್ನೇ ಜೀವಿಸಿ ತೋರಿಸಿದರು ಪ್ರಭೇಸು. ಪ್ರಭೇಸು ಎಲ್ಲರನ್ನೂ ಅಪರಿಮಿತವಾಗಿ ಪ್ರೀತಿಸಿದರು, ವಿಶೇಷವಾಗಿ ತನ್ನ ಶಿಷ್ಯರನ್ನು. ಪ್ರಭೇಸು ಹೇಳುವ ಪ್ರಕಾರ, ನಾನು ನಿಮ್ಮನ್ನು ಗುಲಾಮರಾಗಿ ಕಾಣುವುದಿಲ್ಲ, ಬದಲಾಗಿ ನನ್ನ ಗೆಳೆಯರು ಎಂದು ಕರೆಯುತ್ತೇನೆ. ಗೆಳೆಯರೆಂದು ಕರೆದಂತಹ ಶಿಷ್ಯರು ಅವರಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು. ಸೇವೆಗಾಗಿ ಕಾಳುಗಳನ್ನು ತೊಳೆಯುವುದರ ಮುಖಾಂತರ, ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಪರಿತ್ಯಾಗ ಮಾಡುವುದರ ಮುಖಾಂತರ ನಮ್ಮೆಲ್ಲರನ್ನೂ ಪ್ರೀತಿಸುತ್ತಾರೆ. ಅವರ ಈ ಪ್ರೀತಿಯ ಪ್ರತೀಕಗಳಾಗಿ ಜೀವಿಸಲು ಕೊಟ್ಟಂತ ಈ ಆಜ್ಞೆಯನ್ನ ಪಾಲಿಸುವುದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಕರ್ತವ್ಯ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಹೇಗೆ ಈ ಆಜ್ಞೆಯನ್ನು ನಾವು ನಮ್ಮ ಜೀವನದಲ್ಲಿ ಜೀವಿಸಲು ಸಾಧ್ಯ? ಆದಿ ಧರ್ಮಸಭೆಯನ್ನು ಹೇಗೆ ನಾವು ಅನುಕರಿಸಲು ಪ್ರತಿಬಿಂಬಿಸಲು ಸಾಧ್ಯ? ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಸಾಮಾಜಿಕ ಜೀವನದಲ್ಲಿ ಈ ಪ್ರೀತಿಯ ಆಜ್ಞೆಯನ್ನು ಪಾಲಿಸುವುದು ಕಷ್ಟ. ಆದರೆ ಶಿಷ್ಯರಾಗಿ ಜೀವಿಸುವುದು ನಮ್ಮ ಕರೆ. ಆದಿ ಧರ್ಮಸಭೆಯ ಪ್ರಬೋಧಕರಾಗಿದ್ದಂತಹ ಟರ್ಟುಲಿಯನ್ ಎಂಬುವವರು ಹೀಗೆನ್ನುತ್ತಾರೆ, ಅಂದಿನ ಅನ್ಯ ಧರ್ಮೀಯರು ಕ್ರೈಸ್ತ ಸಮುದಾಯವನ್ನು ನೋಡಿ ಹೇಳಿದ್ದು, ಅವರನ್ನು ನೋಡಿರಿ, ಹೇಗೆ ಪ್ರೀತಿಯಲ್ಲಿ ಜೀವಿಸುತ್ತಿದ್ದಾರೆ. ಅವರನ್ನು ನೋಡಿರಿ, ಹೇಗೆ ಪ್ರೀತಿಯಲ್ಲಿ ಜೀವಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಆದಿ ಧರ್ಮಸಭೆಯಲ್ಲಿ ಮಾತ್ರವಲ್ಲ, ಇಂದು ಅನ್ಯ ಧರ್ಮೀಯರು, ಬೇರೆ ಧರ್ಮದವರು ನಮ್ಮನ್ನು ನೋಡಿ ಇದೇ ಮಾತುಗಳನ್ನು ಆಡಲು ಸಾಧ್ಯವೇ? ಈ ಮಾತುಗಳನ್ನು ಆಡಲು ಸಾಧ್ಯವೇ? ಚಿಂತಿಸಿ ನೋಡೋಣ. ಪೋಪ್ ಫ್ರಾನ್ಸಿಸ್ ರವರು ಹೀಗೆನ್ನುತ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಆಜ್ಞೆ ದೇವರು ನಮಗೆ ಕೊಟ್ಟಂತಹ ಕರೆಯಾಗಿದೆ. ಕರೆ, ದೈವಿ ಕರೆ. ಅದರಿಂದ ಈ ದೈವಿ ಕರೆಯನ್ನ ಜೀವಿಸುವುದು ನಾವು ಹೆಗ್ಗಳಿಕೆಯನ್ನು ಪಡೆಯುವುದಕ್ಕಲ್ಲ, ಬದಲಾಗಿ ಪಿತ ದೇವರನ್ನ ಪ್ರತಿಬಿಂಬಿಸುವುದಕ್ಕಾಗಿ, ತಂದೆ ದೇವರನ್ನು ಪ್ರತಿಬಿಂಬಿಸುವುದಕ್ಕಾಗಿ. ಹಾಗಂದ ಮೇಲೆ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೇಗೆ ಈ ದೇವರ ಕರೆಯನ್ನ ಆಜ್ಞೆಯನ್ನ ನಾವು ಜೀವಿಸುತ್ತೇವೆ? ಧರ್ಮಸಭೆಯ ಉಗಮದಲ್ಲಿ, ಆದಿ ಧರ್ಮಸಭೆಯಲ್ಲಿ ರೋಮ್ ನಗರದಲ್ಲಿ ನೀರು ಎನ್ನುವಂಥ ಒಬ್ಬ ರಾಜನಿದ್ದ. ತುಂಬ ಕಟುಕನಾದ ಈ ರಾಜ, ರೋಮ್ ಚಕ್ರಾಧಿಪತಿ, ಕ್ರೈಸ್ತರನ್ನ, ಪ್ರಭು ಯೇಸುವನ್ನು ವಿಶ್ವಾಸಿಸಿದಂತಹ ಭಕ್ತ ವಿಶ್ವಾಸಿಗಳನ್ನು ಅವನು ಪ್ರಾಣಿಗಳಿಗೆ ಆಹಾರವಾಗಿ ಅಥವಾ ಕ್ರೀಡಾ ಸ್ಪರ್ಧೆಯಲ್ಲಿ ಅವರನ್ನು ಓಡಿಸುತ್ತಾ, ಪ್ರಾಣಿಗಳನ್ನ ಬಿಟ್ಟು ಓಡಿಸ್ತಾ ಇದ್ದ, ಆಹಾರವಾಗಿ ಅವರ ಜನರನ್ನು ನೀಡುತ್ತಿದ್ದ. ಮಾತ್ರವಲ್ಲ, ತನ್ನ ಅರಮನೆಯ ಸುತ್ತಲಿದ್ದಂತಹ ಗಾರ್ಡನ್ ತೋಟದಲ್ಲಿ ಬೆಳಕು
ಕಾಣಿಸಿಕೊಳ್ಳುವುದಕ್ಕಾಗಿ, ಬೆಳಕನ್ನು ಉರಿಸುವುದಕ್ಕಾಗಿ ಜನರನ್ನು ಭಕ್ತ ವಿಶ್ವಾಸ ಕಟ್ಟಿ ಹಾಕಿ ಅವರ ಮೇಲೆ ಎಣ್ಣೆಯನ್ನು ಸುರಿದು ಅವರಿಗೆ ಬೆಂಕಿ ಇಡುತ್ತಾ ಇದ್ದ. ಇಂತಹ ಒಂದು ಕಿರುಕುಳ ಅಥವಾ ಕಷ್ಟಕ್ಕೆ ಒಳಗಾದಂಥ ಆದಿ ಧರ್ಮಸಭೆಯ ಭಕ್ತಾದಿಗಳು ಯಾವಾಗ ರೋಮ್ ನಗರದಲ್ಲಿದ್ದಂತಹ ಅನ್ಯ ಜನರಿಗೆ ರೋಗ ರುಜಿನಗಳು ಬಂದಾಗ ಅವರು ಊರನ್ನು ಬಿಟ್ಟು ಓಡಬೇಕಾದರೆ, ಪಲಾಯನವಾಗುವಾಗ ಕ್ರೈಸ್ತ ಭಕ್ತಾದಿಗಳು ಅಲ್ಲಿ ತಂಗಿದ್ದು ಎಲ್ಲರಿಗೂ ಸೇವೆ ಮಾಡುತ್ತಿದ್ದರಂತೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಪ್ರೀತಿಯ ಲಕ್ಷಣ, ಸೇವೆ. ಪ್ರಭೇಸು ನಮ್ಮೆಲ್ಲರನ್ನು ನೋಡಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂದಾಗ ಪ್ರೀತಿ ಬರೀ ನುಡಿ ಮಾತಿನಲ್ಲಿ ಅಲ್ಲ, ಬದಲಾಗಿ ಅದು ಜೀವನ ಶೈಲಿಯಾಗಬೇಕು, ಜೀವನದ ಕಾರ್ಯವಾಗಬೇಕು. ಆ ಕಾರ್ಯನ ಮೊದಲೇ ಹೇಳಿದಂತೆ ಆ ಕಾರ್ಯ ನಾನು ಪ್ರೀತಿಯ ಪ್ರತೀಕವಾಗಬೇಕು. ನನ್ನ ನುಡಿಯಿಂದ, ನನ್ನ ಮಾತಿನಿಂದ, ನನ್ನ ಜೀವನ ಶೈಲಿಯಿಂದ ಎಲ್ಲರನ್ನೂ ಪ್ರೀತಿಸುವ, ಕ್ಷಮಿಸುವ, ಒಪ್ಪಿಕೊಳ್ಳುವ, ಎಲ್ಲರಲ್ಲೂ ದೇವರನ್ನು ಕಾಣುವ, ಆ ದೇವರನ್ನು ಪ್ರೀತಿಸುವ ಹೃದಯ ನನ್ನದಾಗಬೇಕು. ಎರಡನೇದಾಗಿ ಪ್ರಿಯರೇ, ನಾವು ಕ್ರೈಸ್ತರು, ಯೇಸುವಿನ ಹಿಂಬಾಲಕರು, ಯೇಸುವಿನ ಶಿಷ್ಯರು ಎಂದಾಗ ಬರೀ ಮಾತಿನಿಂದ ಅಪ್ಪ ತಂದೆ ಎಂದು ಕರೆಯುವುದು ಮಾತ್ರವಲ್ಲ. ಪೋಪ್ ಫ್ರಾನ್ಸಿಸ್ ಹೇಳುವಂತೆ ಇದು ದೇವರ ಕರೆ. ಆ ಕರೆಯನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಜೀವಿಸಿ ತೋರಿಸಬೇಕು. ಅವರು ನೋಡಿರಿ ಹೇಗೆ ಪ್ರೀತಿಯಲ್ಲಿ ಜೀವಿಸುತ್ತಿದ್ದಾರೆ ಎನ್ನುವಂತಹ ಮಾತು ನಮ್ಮ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದರ ಮುಖಾಂತರ, ಕ್ಷಮಿಸುವುದರ ಮುಖಾಂತರ, ಸೇವೆ ಮಾಡುವುದರ ಮುಖಾಂತರ, ಸ್ವಾರ್ಥವನ್ನು ತೊರೆದು ಧಾರಾಳತೆಯನ್ನು ವ್ಯಕ್ತಪಡಿಸುವುದರ ಮುಖಾಂತರ, ನಮ್ಮ ಕುಟುಂಬದ ಐಕ್ಯತೆಗಾಗಿ ನಾವು ಶ್ರಮಿಸುವುದರ ಮುಖಾಂತರ, ನಾವು ಮಾಡುವ ಒಂದೊಂದು ತ್ಯಾಗವು ಪ್ರೀತಿಯ ಲಕ್ಷಣ ಎಂಬುದನ್ನು ವ್ಯಕ್ತಪಡಿಸುವುದರ ಮುಖಾಂತರ, ನಮ್ಮಲ್ಲಿರುವಂಥ ಸೋಮಾರಿತನವನ್ನು ಬಿಟ್ಟು, ನಮ್ಮಲ್ಲಿರುವಂಥ ಅನೈತಿಕ ಜೀವನವನ್ನು ತೊರೆದು, ನಮ್ಮಲ್ಲಿರುವಂಥ ಕಾಮ ಕ್ರೋಧ ಈ ಕೆಟ್ಟ ಚಟಗಳನ್ನು ತೊರೆದು ವಿಶ್ವಾಸದಲ್ಲಿ ನಾವು ಜೀವಿಸಿದಾಗ ನಮ್ಮ ಕುಟುಂಬ ಪ್ರೀತಿಯ ದೀಪದಂತೆ ಬೆಳಗಲು ಸಾಧ್ಯ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ನಾವು ಅವಲೋಕಿಸಿ ನೋಡೋಣ. ಪ್ರಭು ಕೊಟ್ಟಂತಹ ಈ ಒಂದು ಹೊಸ ಆಜ್ಞೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಪ್ರಭು ಕೊಟ್ಟಂತಹ ಕೊನೆಯ ಆದೇಶ ಎಷ್ಟರ ಮಟ್ಟಿಗೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಕಾರ್ಯಗತವಾಗಿದೆ? ನಾವು ಎಷ್ಟು ಸಾರಿ ಪ್ರೀತಿಯ ಸ್ತಂಭಗಳಾಗಿ ನಾವು ಜೀವಿಸುತ್ತಿದ್ದೇವೆ, ಅಥವಾ ಇನ್ನೊಬ್ಬರನ್ನು ಪ್ರೀತಿಸಲು ಮುಂದಾಗುತ್ತೇವೆಯೋ, ಅಥವಾ ದ್ವೇಷದಿಂದ ಜೀವಿಸುವ ಮಕ್ಕಳಾಗಿದೆಯೋ? ಸರಿ ಸಮಾನವಾಗಿ ಪ್ರಭು ಯೇಸು ನಮ್ಮೆಲ್ಲರನ್ನ ಪ್ರೀತಿಸಿದರು. ನಮ್ಮೆಲ್ಲರಿಗಾಗಿಯೂ ಕಿಂಚಿತ್ತೂ ಕೊರತೆ ಇಲ್ಲದೆ ತನ್ನ ಪ್ರಾಣವನ್ನು ಅರ್ಪಿಸಿದರು. ನಮ್ಮೆಲ್ಲರನ್ನು ಉದ್ಧರಿಸುವುದು ಪ್ರಭು ಯೇಸುವಿನ ಉದ್ದೇಶವಾಗಿತ್ತು. ಅಂಥ ದೇವರ ಶಿಷ್ಯರಾಗಿ ಬಾಳಲು ಕರೆಯಲ್ಪಟ್ಟಿದ್ದೇವೆ. ಈ ಒಂದು ಪ್ರೀತಿಯ ಕರೆಯನ್ನು ಸ್ವೀಕರಿಸಿದವರಾಗಿ ನಾವು ಸಹ ಪ್ರೀತಿಯ ಪ್ರತೀಕಗಳಾಗೋಣ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಓದುವಂತೆ, ನಾವು ಒಬ್ಬೊಬ್ಬರು ಸಹ ಪವಿತ್ರಾತ್ಮರು ವಾಸ ಮಾಡುವಂಥ ಆಲಯ. ಆ ಪವಿತ್ರಾತ್ಮರ ಕೊಡುಗೆಯಾದ ಪ್ರೀತಿಯನ್ನು ಪ್ರತಿಬಿಂಬಿಸುವ ಕನ್ನಡಿಗಳಾಗೋಣ. ಎಲ್ಲರೂ ನಮ್ಮಲ್ಲಿರುವಂಥ ಪ್ರೀತಿಯನ್ನು ಅನುಭವಿಸಿ, ದೇವರನ್ನು ಗುರುತಿಸಿ, ದೇವರ ಅನುಯಾಯಿಗಳಾಗಲು ನಾವು ಕಾರಣರಾಗೋಣ. ಆ ಒಂದು ವರಕ್ಕಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುವಾಗ ನಾವು, ನಮ್ಮ ಕುಟುಂಬ ದೇವರಿಗೆ ಸಮರ್ಪಿತವಾಗಲಿ ಎಂದು ಪ್ರಾರ್ಥಿಸೋಣ. ಆಮೇನ್. ಎದ್ದು ನಿಂತು ನಮ್ಮ ವಿಶ್ವಾಸ ನರಿಕಿಡೋಣ.
ಸ್ವರ್ಗವನ್ನು ಭೂಮಿಯನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ನಾನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಆಜ್ಞೆ ನೀಡುತ್ತಾರೆ. ಯುದ್ಧ ಕೋರ ಹೃದಯಗಳಲ್ಲಿ, ಅಧಿಕಾರದಾಹಿ ಮನಸ್ಸುಗಳಲ್ಲಿ ಈ ಪ್ರೀತಿಯ ಹೂವು ಅರಳಲು ದೇವರ ದಯೆಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನನ್ನ ಪ್ರಭುವೇ, ನನ್ನ ದೇವರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮಸಭೆಯ ನಾಯಕರಾದ ವಿಶ್ವಗುರು ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಕ್ರಿಸ್ತ ಪ್ರೀತಿಯ ಪ್ರತೀಕಗಳಾಗಿ ಪ್ರಾಮಾಣಿಕ ಸೇವೆ ಮತ್ತು ಶಾಂತಿಯನ್ನು ಹರಡುವ ಸಾಧನಗಳಾಗಲೆಂದು ಪ್ರಾರ್ಥಿಸೋಣ. ಯುದ್ಧ ಕ್ರೂರತನದಿಂದ ಜಗತ್ತಿನ ಅಮಾಯಕ ಜನತೆಯನ್ನು ಹಿಂಸೆ ನೋವುಗಳಿಗೆ ಒಳಪಡಿಸುತ್ತಿರುವ ನಾಯಕರು ತಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ಜನರ ಸಂಕಷ್ಟಗಳನ್ನು ಪರಿಹರಿಸಲು ಮುಂದಾಗಲೆಂದು ಪ್ರಾರ್ಥಿಸೋಣ. ನಾನಾ ರೀತಿಯ ನೋವುಗಳಿಂದ ನರಳುತ್ತಿರುವವರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಶೋಷಿತರಾದವರು, ನಿರಾಶ್ರಿತರು, ವಿಕಲಚೇತನರು ತಮ್ಮ ನೆರೆಹೊರೆಯ ಹಾಗೂ ಸಮಾಜದ ಪ್ರೀತಿಯನ್ನು ಪಡೆದು ತಮ್ಮ ಬದುಕಿನಲ್ಲಿ ನೆಮ್ಮದಿಯ ದಿನಗಳನ್ನು ಕಾಣುವಂತಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಕಣ್ಣಿಗೆ ಕಾಣದ, ತರ್ಕಕ್ಕೆ ನಿಲುಕದ ಎಷ್ಟೋ ವಿಷಯಗಳಿಂದ ಜರ್ಜರಿತರಾದ ಈ ನಮ್ಮ ಸಮಾಜವು ನಾವೆಲ್ಲರೂ ದೇವರ ಕರುಣೆಗೆ ಒಳಪಟ್ಟಿದ್ದೇವೆ ಎಂಬ ನಂಬಿಕೆಯಿಂದ ಒಂದೇ ತಂದೆಯ ಮಕ್ಕಳೆಂಬ ಭಾವನೆಯಲ್ಲಿ ಜೀವಿಸಿ ಕ್ರಿಸ್ತನ ಪ್ರೀತಿಯಲ್ಲಿ ಸದಾ ಐಕ್ಯವಾಗಲೆಂದು ಪ್ರಾರ್ಥಿಸೋಣ. ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ದೇವರೇ, ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪ್ರೀತಿಯ ಹಾಗೂ ತ್ಯಾಗದಿಂದ ರಕ್ಷಿತರಾಗಿರುವ ನಮ್ಮ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಆಜ್ಞಾನುಸಾರ ಬಾಳಲು ನಾವು ಶಕ್ತರಾಗುವಂತೆ ಅನುಗ್ರಹಿಸಿ, ನಮ್ಮಲ್ಲಿ ದೈವ ಪ್ರೀತಿಯು ಮತ್ತು ಪರಪ್ರೀತಿಯು ವೃದ್ಧಿಯಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸೇವೆಗಳಂತೆ ಕಾಣಿಕೆಗಳು ಪೆದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಬಳಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೈವತ್ವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತಮ್ಮ ಶರೀರವನ್ನೇ ಬಲಿಯನ್ನಾಗಿ ಅರ್ಪಿಸುವ ಮೂಲಕ ಹಳೆಯ ಒಡಂಬಡಿಕೆ ಯಜ್ಞಗಳನ್ನು ತಮ್ಮ ಶಿಲುಬೆಯ ವಾಸ್ತವತೆಯಲ್ಲಿ ಪರಿಪೂರ್ಣಗೊಳಿಸಿದರು. ನಮ್ಮ ರಕ್ಷಣೆಗಾಗಿ ನಿಮಗೆ ಸಮರ್ಪಿಸುತ್ತಾ ಯಾಜಕ ತಾವೇ ಯಜ್ಞ ವೇದಿಕೆ, ತಾವೇ ಯಜ್ಞದ ಕುರಿಮರಿ ಎಂಬುದನ್ನು ತೋರ್ಪಡಿಸಿದರು. ಪಾಸ್ಕ ಮಹಾದಾನಂದ ತುಂಬಿ ಎಲ್ಲ ದೇಶಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನಾಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ರೊಟ್ಟಿಯನ್ನು ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ನೀಡುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನ ವಿನಯದಿಂದ ಅಭಿನಯಿಸುತ್ತೇವೆ. ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮೆಲ್ಲರ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಸಂತ ಜೋಸಫರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ಪ್ರೀತಿಸುವುದು, ನಮ್ಮನ್ನು ನಾವು ಪ್ರೀತಿಸಿದಂತೆ ನೆರೆಯವರನ್ನು ಪ್ರೀತಿಸುವುದು ಕಠಿಣವಾದಂಥ ಒಂದು ಕಾರ್ಯ. ಆದರೆ ದೇವರ ಅನುಗ್ರಹ ಆಶೀರ್ವಾದದಿಂದ ಎಲ್ಲವೂ ಸಾಧ್ಯ. ನಮ್ಮನ್ನು, ನಮ್ಮ ಕುಟುಂಬದವರನ್ನು, ನಮ್ಮ ನೆರೆಯವರನ್ನು ಸದಾ ಪ್ರೀತಿಸಿ ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ನಾವು ಬಾಳಲು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರೆಂದು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ನಿದೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯದಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗ ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ ಇವರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಕಟಣೆಗಳು. ಪಾಸಕಾಲದ 5ನೇ ಭಾನುವಾರ. ನಮ್ಮ ದೇವಾಲಯದ ವಾರ್ಷಿಕ ಮಹೋತ್ಸವ ನಿತ್ಯದಾರದ ಮಾತೆಯ ಹಬ್ಬವನ್ನು ಇದೇ ತಿಂಗಳು 26ನೇ ತಾರೀಕು ಆಚರಿಸಲಿದ್ದೇವೆ. ಜೂನ್ ತಿಂಗಳು 26ನೇ ತಾರೀಕು ಆಚರಿಸಲಿದ್ದೇವೆ. ಜೂನ್ 16ರಂದು ಧ್ವಜಾರೋಹಣ, ಜೂನ್ 17ರಿಂದ 25ರವರೆಗೆ ನವೀನ ದಿನಗಳು. ಒಂದು ಹಬ್ಬವನ್ನು ಆಚರಿಸಲು ಹಬ್ಬದ ಖರ್ಚಿಗಾಗಿ ದೇಣಿಗೆ ಅಥವಾ ಡೊನೇಷನ್ ನೀಡಲು ಇಚ್ಛಿಸುವವರು, ಮಾತೆಯ ಪೀಠವನ್ನು ಅಲಂಕರಿಸಲು ದೇಣಿಗೆ ನೀಡಲು ಇಚ್ಛಿಸುವವರು ಅಥವಾ ತೇರಿಗೆ ಇತರ ಖರ್ಚಿಗೆ ತನ್ನ ಸಹಾಯ ನೀಡಬೇಕಾದರೆ ದಯಮಾಡಿ ಪ್ಯಾರಿಷ್ ಆಫೀಸಲ್ಲಿ ನೀಡಬೇಕಾಗಿ ವಿನಂತಿ. ಮೇ ತಿಂಗಳು ಮಾತೆಗೆ ಸಮರ್ಪಿತವಾದಂತಹ ತಿಂಗಳಾಗಿದೆ. ಕುಟುಂಬದಲ್ಲಿ ಒಗ್ಗಟ್ಟಿನಿಂದ ಜಪಸರ ಪ್ರಾರ್ಥಿಸಿರಿ. ಕುಟುಂಬದ ಸಮಸ್ಯೆಗಳನ್ನು ಅರ್ಪಿಸಿ ಮಾತೆ ಮುಖಾಂತರ ಬೇಡುವ ಎಲ್ಲ ಪ್ರಾರ್ಥನೆಗಳು ದೇವರು ಆಶೀರ್ವಾದ ದಯಪಾಲಿಸುತ್ತಾರೆ. ಖಂಡಿತವಾಗಿಯೂ ಮಾತೆಯ ಪ್ರಸನ್ನತೆಯನ್ನು ನೀವು ಕಾಣಬಹುದು. ಕಳೆದ ವಾರ VBS ಕ್ಲಾಸ್ಗಳನ್ನು ಮಕ್ಕಳಿಗೆ ಏರ್ಪಡಿಸಲಾಗಿತ್ತು. ಮಕ್ಕಳನ್ನು ಕಳುಹಿಸಿದಂಥ ಪೋಷಕರಿಗೂ ಮತ್ತು ನಡೆಸಿಕೊಟ್ಟಂತಹ ಎಲ್ಲ ವಾಲಂಟಿಯರ್ಸ್ ಟೀಚರ್ಸ್ಗಳಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಎಂದು ಸಂತ ಜೋಸೆಫರ ದೇವಾಲಯ ಲಿಂಗರಾಜಪುರಂ ತಮ್ಮ ವಾರ್ಷಿಕ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತ. ಪರ್ಪೆಚುವಲ್ ಹೆಲ್ಪ್ ಸಿಸ್ಟರ್ಸ್ ರವರು ಚಳಿಕೆರೆಯಲ್ಲಿ ಪ್ರೀ ಸ್ಕೂಲನ್ನು ಪ್ರಾರಂಭಿಸಿದ್ದಾರೆ. ವಿವರಗಳಿಗೆ ನೋಟಿಸ್ ಬೋರ್ಡನ್ನು ನೋಡಿರಿ. ಪ್ರಿಯರೇ, ಮತಾಂತರದ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿಯೂ ಜಾರಿಗೆ ಬರುವ ಅವಸ್ಥೆಯಲ್ಲಿದೆ. ನಾವು ನಿರಂತರವಾಗಿ ಇದನ್ನು ವಿರೋಧಿಸಿ ಪ್ರಾರ್ಥಿಸುತ್ತಿದ್ದೇವೆ. ದೇವರ ಇಚ್ಛೆ ನೆರವೇರಲಿ ಎಂದು ನಾವು ನಿರಂತರವಾಗಿ ಪ್ರಾರ್ಥಿಸೋಣ. ಮತ್ತೊಂದು ಬಹಳ ಮುಖ್ಯವಾದಂತಹ ಪ್ರಕಟಣೆ. ನಿಮಗೆಲ್ಲರಿಗೂ ತಿಳಿದಿರೋ ಪ್ರಕಾರ ಪ್ರತಿನಿತ್ಯ TV ನ್ಯೂಸಲ್ಲಿ ನೋಡ್ತಾ ಇದ್ದೀರಾ, ಲೌಡ್ ಸ್ಪೀಕರ್ಸ್, ಸೌಂಡ್ ಸಿಸ್ಟಮ್ ಅಕ್ಕಪಕ್ಕದಲ್ಲಿರೋವರೆಗೆ ತೊಂದರೆಯಾಗಬಾರದು. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಆದ್ದರಿಂದ ನಮ್ಮ ಸುತ್ತಮುತ್ತಲೂ ಸಹ ಜನರು ವಾಸ ಮಾಡುವವರಿದ್ದಾರೆ. ಪದೇ ಪದೇ ಕಂಪ್ಲೇಂಟ್ಗಳು ಬರ್ತಾ ಇವೆ. ಆದರೆ ಇನ್ನು ಮುಂದೆ ನಾವು ನಮ್ಮನ್ನೇ ಕಂಟ್ರೋಲ್ ಮಾಡಬೇಕಾದದ್ದು ಅನಿವಾರ್ಯ. ಆದ್ದರಿಂದ ಹೊರಗನಿರುವವರು, ಹೊರಗೆ ಯಾರೆಲ್ಲ ಕುಳಿತಿದ್ದರೋ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರದ ಒಳಗಡೆ ಬನ್ನಿರಿ. ಮಾತ್ರವಲ್ಲ, ಕೆಲವು ವರ್ಷಗಳ ಹಿಂದೆ ಒಳಗಡೆ ಶೆಲ್ಟರ್ ಇರಲಿಲ್ಲ. ಎಲ್ಲರೂ ಸಹ ಬಾಲ್ಕನಿ ತುಂಬ್ತಾ ಇದ್ದರು. ಚರ್ಚ್ ಫುಲ್ಲಾಗಿ ಆಗ್ತಾಯಿತ್ತು. ಆದರೆ ಈಗ ಆರಾಮಾಗಿ ನಾವು ಹೊರಗಡೆ ಕೂರಲಿಕ್ಕೆ ಹೆಚ್ಚು ಆಸೆ ಪಡುತ್ತೇವೆ. ಆದರೆ ಒಳಗಡೆ ಬಂದು ಇರುವಂತಹ ಜಾಗಗಳನ್ನು ಭರ್ತಿ ಮಾಡಿದರೆ ಬಹುಶಃ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಸಂತೋಷದಿಂದ ಸಂಭ್ರಮದಿಂದ ನೇರವಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಬಹುದು. ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸಬಹುದು. ಆದ್ದರಿಂದ ಇನ್ನು ಮೇಲೆ ಸೌಂಡ್ ಸಿಸ್ಟಮ್ ಸಹ ಸ್ವಲ್ಪ ಕಡಿಮೆ ಇರುತ್ತೆ. ಅದು ನನ್ನ ಆರ್ಡರ್ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್. ಅದನ್ನು ನಾವು ತಪ್ಪಿದರೆ ಬಹುಶಃ ಸುತ್ತಮುತ್ತಲಿರುವವರು ಇಷ್ಟು ದಿನ ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಾಯಿದ್ರು, ಇನ್ನು ಮೇಲೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ನೀಡ್ತಾರೆ. ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ. ಶ್ರೇಷ್ಠ ಗುರು 1ನೇ ಸ್ವಾಮಿ ಜೋಸೆಫ್ ಫ್ರಾನ್ಸಿಸ್ ರವರು ಕಳೆದ 12ನೇ ತಾರೀಕು ಅಂದು ನಿಧನರಾಗಿದ್ದಾರೆ. ಅವರ ಅಂತಿಮ ಸಂಸ್ಕಾರದ ಬಳಿ ಪೂಜೆ ಸೇಕ್ರೆಡ್ ಹಾರ್ಟ್ ಚರ್ಚಲ್ಲಿ 17ನೇ ತಾರೀಕು ನಡೆಯಲಿದೆ. ಇವರ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆಗೆ ದೇವರು ತಕ್ಕ ಪ್ರತಿಫಲವನ್ನು ನೀಡಲೆಂದು ಪ್ರಾರ್ಥಿಸೋಣ. ಸಂತೋಷದ ವಿಷಯ, ನಮ್ಮ ಸೌತ್ ಇಂಡಿಯಾಗೆ ಸೇರಿದ ಪುನೀತ ದೇವಸಹಾಯಂ ಪಿಳ್ಳೈ ಅವರನ್ನು ಇಂದು ಪೋಪ್ ಜಗದ್ಗುರು ಸಂತರ ಸ್ಥಾನಕ್ಕೆ ಏರಿಸಲಿದ್ದಾರೆ. ಪುನೀತ ದೇವಸಹಾಯಂ ಪಿಳ್ಳೈರವರ ಮುಖಾಂತರ ನಾವು ಪ್ರಾರ್ಥಿಸೋಣ.
ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಹೇಗೆ ಶುಭ ಸಂದೇಶ ಸಾಕ್ಷಿಯಾಗಿ ತನ್ನ ಜೀವನವನ್ನು ಪ್ರಾಣತ್ಯಾಗ ಮಾಡಿದರು ಅಂತೆಯೇ ನಾವು ಸದಾ ವಿಶ್ವಾಸಕ್ಕೆ ದೃಢವಾಗಿ ಸಾಕ್ಷಿ ನೀಡುವಂತಹ ವರವನ್ನು ದೇವರು ನಮಗೆ ಕರುಣಿಸಲೆಂದು ಪ್ರಾರ್ಥಿಸೋಣ. ಕಳೆದ ಭಾನುವಾರ ನೀಡಿದ ಕಾಣಿಕೆ 1,47,030 ರೂಪಾಯಿಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎದ್ದು ನಿಲ್ಲೋಣ. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪ್ರೀತಿಯಿಂದ ತುಂಬಿ ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಆಲೆಲೂಯ, ಆಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯ, ಹಾಲೆಲೂಯ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.